ಸಿನಿಮಾ ನಟ ಮತ್ತು ನಟಿಯರಿಗೆ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ಗೆ ಏನಾಗಿದೆ? ಒಗ್ಗಟ್ಟಿಲ್ವಾ? ನಾಯಕತ್ವ ಕೊರತೆ ಏನಾದ್ರೂ ಕಾಡ್ತಾ ಇದೆಯಾ? ನಾಡು, ನುಡಿ, ನೆಲ, ಜಲ, ಗಡಿ, ಭಾಷೆ ವಿಚಾರದಲ್ಲಿ ನಟ ನಟಿಯರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಸೂಪರ್ ಸ್ಟಾರ್ ಹೀರೋಗಳ ತಾಕತ್ತು ಬರೀ ಮಾಸ್ ಡೈಲಾಗ್ಗೆ ಮಾತ್ರನಾ? ರಾಜ್ಯಕ್ಕೆ ಅನ್ಯಾಯ ಆದಾಗ ಯಾರು ಮುಂದೆ ಬಂದು ಪ್ರಶ್ನೆ ಮಾಡಲ್ಲ ಯಾಕೆ? ಕನ್ನಡಿಗರಿಗೆ ಅಪಮಾನವಾದಾಗ್ಲೂ ಕೂಡ ಇದನ್ನ ಖಂಡಿಸದೇ ಇರೋದು ಸರಿನಾ? ಸ್ಯಾಂಡಲ್ವುಡ್ಗೆ ಏನಾಗಿದೆ ಎನ್ನುವಂತಹ ಪ್ರಶ್ನೆಯನ್ನ ಇದೀಗ ಡಿಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ. ಹಾಗೆ ನಾವು ಕೂಡ ಗಮನಿಸೋದಾದ್ರೆ ಸ್ಯಾಂಡಲ್ವುಡ್ ನಲ್ಲಿ ಏನೋ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸೂಪರ್ ಸ್ಟಾರ್ ಹೀರೋಗಳ ತಾಕತ್ತು, ಅವರ ಮಾಸ್ ಡೈಲಾಗ್ ಬರೀ ಸಿನಿಮಾಕ್ಕೆ ಮಾತ್ರನಾ? ಹಾಗಾದ್ರೆ ನಾಡು ಎನ್ನುವಂತಹ ವಿಚಾರ ಬಂದಾಗ್ಲೂ, ನುಡಿ ಎನ್ನುವಂತಹ ವಿಚಾರ ಬಂದಾಗ್ಲೂ, ನೆಲ, ಜಲ, ಗಡಿ ಅಂತ ಬಂದಾಗ ಎಲ್ಲಾ ಕನ್ನಡಿಗರು ಒಗ್ಗಟ್ಟಾಗ್ಬೇಕಲ್ವಾ? ಆದ್ರೆ ಯಾಕೆ ಸ್ಯಾಂಡಲ್ವುಡ್ ನ ಮಂದಿ ಒಗ್ಗಟ್ಟಾಗ್ತಾ ಇಲ್ಲ? ಇನ್ನ ಬೆಳಗಾವಿಯಲ್ಲಿ ಗಡಿ ವಿಚಾರ ಬಂದಾಗ್ಲೂ, ಹಾಗೆ ಇತ್ತೀಚೆಗೆ ನಡೆದಂತಹ ಭಾಷೆ ವಿಚಾರ ಬಂದಾಗ್ಲೂ ಕೂಡ ಯಾಕೆ ಧ್ವನಿಯನ್ನ ಎತ್ತಲಿಲ್ಲ? ಈ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಅಂತಾನೆ ಹೇಳಬಹುದು. ಬೆಂಗಳೂರು ಚಲನಚಿತ್ರೋತ್ಸವ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗವಹಿಸಿದ್ರು. ಇಂತಹ ಸಂದರ್ಭದಲ್ಲಿ ಭಾಷಣದ ವೇಳೆ ಸಿನಿಮಾ ನಟ ಮತ್ತು ನಟಿಯರಿಗೆ ಪರೋಕ್ಷವಾಗಿ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಇನ್ನ ನಟಿಯರಿಗೆ ಪರೋಕ್ಷವಾಗಿ ಹೇಳಿಕೆಯನ್ನ ನೀಡಿದ್ದು, ಹಾಗೆ ನಿಮ್ಮ ಚಲನವಲನ, ಹಾವಭಾವ ಎಲ್ಲವೂ ಕೂಡ ನಮಗೆ ಅರ್ಥವಾಗುತ್ತೆ, ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಇರ್ತೇವೆ. ಆದರೆ ನಾಡು, ನುಡಿ, ನೆಲ, ಜಲ, ಗಡಿ ಹಾಗೆ ಭಾಷೆ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿರ್ತೀರಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ನೇರವಾಗಿ ಸ್ಯಾಂಡಲ್ವುಡ್ ಮಂದಿಗೆ ಕೇಳಿದ್ದಾರೆ. ಇನ್ನು ರಾಜ್ಯಕ್ಕೆ ಅನ್ಯಾಯ ಆದಾಗ ಯಾಕೆ ಮುಂದೆ ಬಂದು ಪ್ರಶ್ನೆಯನ್ನ ಮಾಡಲ್ಲ? ಬೆಳಗಾವಿ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ನೀವು ಖಂಡನೆ ಮಾಡಲಿಲ್ಲ ಯಾಕೆ ಅಂತ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಕುಮಾರ್ ಇಂತಹ ವಿಚಾರಗಳು ಬಂತು ಅಂದ್ರೆ ಕನ್ನಡ ನಾಡು, ನುಡಿ ಎನ್ನುವಂತಹ ವಿಚಾರಗಳು ಬಂತು ಅಂತಂದ್ರೆ ಸಿಡಿದೇಳ್ತಾ ಇದ್ರು. ಶಂಕರ್ ನಾಗ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ರು. ಸ್ಟಾರ್ಗಳ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಪೆಟ್ಟು ಬೀಳೋ ಭಯ ಏನಾದ್ರೂ ಕಾಡ್ತಾ ಇದೆಯಾ ನಿಮ್ಗೆ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಸ್ಯಾಂಡಲ್ವುಡ್ ನಟ ನಟಿಯರ ಮುಂದೆ ಇಟ್ಟಿದ್ದಾರೆ. ಇನ್ನ ಕನ್ನಡ ನಾಡು ನುಡಿ ವಿಚಾರವಾಗಿ ಬಂದಾಗ ಅಣ್ಣಾವ್ರು ಅಂತಾನೆ ಹೇಳ್ಬೋದು. ಅಣ್ಣಾವ್ರು ಯಾವಾಗ್ಲೂ ಕೂಡ ಇಂತಹ ವಿಚಾರದಲ್ಲಿ ಯಾವಾಗ್ಲೂ ಮುಂದೆ ಇರ್ತಾ ಇದ್ರು. ಇನ್ನ ಶಂಕರ್ ನಾಗ್ ಅವರು ಕೂಡ ಮುಂದೆ ಇರ್ತಾ ಇದ್ರು. ಅಂಬರೀಷ್ ಅವರಾಗಿರ್ಬಹುದು, ವಿಷ್ಣುವರ್ಧನ್ ಆಗಿರಬಹುದು, ಇವರೆಲ್ಲರೂ ಕೂಡ ಕನ್ನಡ ನಾಡು ನುಡಿಗೋಸ್ಕರ ಮೊದಲ ಸರತಿ ಸಾಲಿನಲ್ಲಿ ಯಾವಾಗ್ಲೂ ಕೂಡ ಇರ್ತಾ ಇದ್ರು, ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ರು. ಸ್ಯಾಂಡಲ್ವುಡ್ ಅಂದ್ರೆ ನಾವೆಲ್ಲರೂ ಕೂಡ ಕನ್ನಡಿಗರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಧ್ವನಿ ಎತ್ತುತ್ತೇವೆ ಅಂತ ಮೊದಲು ಹೋರಾಟಕ್ಕೆ ಇಳಿತಾ ಇದ್ದದೆ ಅಣ್ಣ ಅವರು ಅಂತಾನೆ ಹೇಳ್ಬೋದು. ಇನ್ನು ಅಣ್ಣ ಅವರ ಒಂದು ನೇತೃತ್ವದಲ್ಲಿ ಏನೇನೆಲ್ಲ ಚಳುವಳಿಗಳನ್ನ ನೋಡಿಲ್ಲ, ಏನೆಲ್ಲ ಹೋರಾಟಗಳನ್ನ ನೋಡಿಲ್ಲ ನಾವು. ಆದ್ರೆ ಇಂತಹ ಸಂದರ್ಭ ಅಂದ್ರೆ ಮೊನ್ನೆ ಅಷ್ಟೇ ನಡೆದಂತಹ ಈ ಬೆಳಗಾವಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಈ ಒಂದು ಘಟನೆ ಬೆಳಗಾವಿಯಲ್ಲಿ ನಡೆದಾಗ ಯಾವ ಒಬ್ಬ ಸಿನಿಮಾ ನಟ ನಟಿ ಕೂಡ ಈ ಬಗ್ಗೆ ಧ್ವನಿಯನ್ನ ಎತ್ತಲಿಲ್ಲ ಯಾಕೆ? ಆಕ್ಚುಲಿ ಇದು ಕೇಳ್ತಾ ಇರುವಂತಹ ಪ್ರಶ್ನೆ ಸರಿಯಾಗಿದೆ ಅಂತಾನೆ ಹೇಳ್ಬೋದು. ಡಿಕೆ ಶಿವಕುಮಾರ್ ಅವರು ಒಂದು ಒಳ್ಳೆಯ ನಿರ್ಧಾರವನ್ನ ಮಾಡಿಕೊಂಡು ಆ ಚಲನಚಿತ್ರೋತ್ಸವದ ಉದ್ಘಾಟನೆಯಲ್ಲಿ ಒಂದು ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಆದ್ರೆ ಇದಕ್ಕೆ ಸ್ಯಾಂಡಲ್ವುಡ್ ಮಂದಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದ ಕಲಾವಿದರ ವಿರುದ್ಧ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವೇದಿಕೆ ಮೇಲೆ ಬಹಿರಂಗವಾಗಿ ಬೇಸರವನ್ನ ಹೊರಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮೇಕೆದಾಟು ಪಾದಯಾತ್ರೆ ವೇಳೆ ಬೆಂಬಲಿಸದೆ ದೂರವನ್ನ ಉಳಿದಿತ್ತು ಚಿತ್ರರಂಗ. ಹಾಗೆ ಖುದ್ದು ಆಹ್ವಾನವನ್ನ ಕೊಟ್ಟಿದ್ರೂ ಕೂಡ ಮೇಕೆದಾಟು ಪಾದಯಾತ್ರೆಗೆ ಬಂದಿರಲಿಲ್ಲ. ದುನಿಯಾ ವಿಜಯ್, ಸಾಧು ಕೋಕಿಲ ಇಬ್ಬರಿಂದ ಮಾತ್ರ ಬೆಂಬಲ ಸಿಕ್ಕಿತ್ತು. ನಿನ್ನೆ ನಡೆದಂತಹ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ಡಿಕೆಶಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ಅಂತ ಅನ್ಕೊಳ್ಳೋದಾದ್ರೆ ಇತ್ತೀಚೆಗೆ ಫ್ಯಾನ್ ವಾರ್ಗಳಂತೂ ನಾವು ನೀವು ನೋಡ್ತಾನೆ ಇರ್ತೀವಿ. ಫ್ಯಾನ್ ವಾರ್ ಆಗ್ತಾ ಇರುತ್ತೆ. ಆದ್ರೆ ಈ ಫ್ಯಾನ್ ವಾರ್ ಮಧ್ಯೆ ಒಗ್ಗಟ್ಟು, ನಾವೆಲ್ಲರೂ ಕನ್ನಡಿಗರು ಅನ್ನುವಂತಹ ಒಗ್ಗಟ್ಟನ್ನ ಸ್ಯಾಂಡಲ್ವುಡ್ ಮಂದಿ ತೋರಿಸ್ಬೇಕಲ್ವಾ? ಯಾಕೆ ತೋರಿಸ್ತಾ ಇಲ್ಲ? ಇನ್ನು ಮೇಕೆದಾಟು ವಿಚಾರವಾಗಿಯೂ ಕೂಡ ಇಲ್ಲಿ ಗಮನಿಸೋದಾದ್ರೆ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಅವರೇ ಆಹ್ವಾನವನ್ನ ಕೂಡ ಕೊಟ್ಟಿರ್ತಾರೆ. ಮೇಕೆದಾಟು
ಕನ್ನಡಿಗರ ಒಂದು ಯೋಜನೆ ಆಗಿದೆ. ಇದರಿಂದ ಕನ್ನಡಿಗರಿಗೆ ಒಳ್ಳೆಯದಾಗುತ್ತೆ ಎನ್ನುವಂತಹ ಒಂದು ಯೋಜನೆಯನ್ನ ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ನೀವು ಕೂಡ ಈ ಒಂದು ಪಾದಯಾತ್ರೆಗೆ ಬನ್ನಿ ಅಂತ ಖುದ್ದಾಗಿ ಆಹ್ವಾನವನ್ನ ಕೊಟ್ಟಿರ್ತಾರಂತೆ. ಆದರೆ ಅದಕ್ಕೆ ಸ್ಪಂದನೆಯನ್ನ ನೀಡಿದ್ದು ನಟ ದುನಿಯಾ ವಿಜಯ್ ಹಾಗೆ ಹಾಸ್ಯ ನಟ ಸಾಧು ಕೋಕಿಲ ಇವರಿಬ್ಬರು ಮಾತ್ರ ಸ್ಪಂದನೆಯನ್ನ ನೀಡಿದ್ರು. ಆದರೆ ಇನ್ನು ಉಳಿದಂತಹ ಯಾವ ನಟ ನಟಿಯರು ಕೂಡ ಸ್ಪಂದನೆಯನ್ನ ನೀಡಿರಲಿಲ್ಲ. ಇದೇ ವಿಚಾರವಾಗಿ ನಿನ್ನೆ ನಡೆದಂತಹ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ಡಿಕೆಶಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಎಸ್, ಮೇಕೆದಾಟು ಪಾದಯಾತ್ರೆಗೆ ಬಂದಿರಲಿಲ್ಲ ಅಂತ ಇದೀಗ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಎಸ್, ನಾವು ಈ ವಿಚಾರವಾಗಿ ನೋಡೋದಾದ್ರೆ ಬರೀ ಒಂದು ಹೋರಾಟ ಅಂದರೆ ಕನ್ನಡ ಭಾಷೆಯ ಪರವಾಗಿ ಆಗಿರ್ಬೋದು ಅಥವಾ ಕನ್ನಡ ನಾಡು ನುಡಿಗಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದಾದರೆ ಮೊದಲು ಈ ಹಿಂದೆ ಎಲ್ಲ 70ರ ದಶಕ 80ರ ದಶಕ 90ರ ದಶಕದಲ್ಲೆಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ಅಣ್ಣಾವರು, ವಿಷ್ಣುವರ್ಧನ್ ಹಾಗೆ ಘಟಾನುಘಟಿ ನಟ ನಟಿಯರು ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ರು. ಇಂತಹ ಹೋರಾಟಗಳು ಬಂತು ಅಂತಂದ್ರೆ. ಆದರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಮಂದಿಯಲ್ಲಿ ಒಗ್ಗಟ್ಟು ಅನ್ನೋದು ಕಡಿಮೆಯಾಗಿದೆ ಎನ್ನುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್, ನಿನ್ನೆ ಅಷ್ಟೇ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಡಿ.ಕೆ ಶಿವಕುಮಾರ್ ಅವರು ನನಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೆ ಈ ಸಿನಿಮಾ ನಟರ ಬಗ್ಗೆ ನನಗೆ ಬಹಳ ಸಿಟ್ಟು ಬಂದ್ಬಿಟ್ಟಿದೆ ಎನ್ನುವಂತಹ ಮಾತಿನಿಂದ ತಮ್ಮ ಭಾಷಣವನ್ನು ಆರಂಭ ಮಾಡ್ತಾರೆ. ಅದಕ್ಕೆ ಕಾರಣ ಕೂಡ ಏನು ಅಂತ ಕೊಡ್ತಾ ಹೋಗ್ತಾರೆ. ಇನ್ನು ನಾವು ಕೋವಿಡ್ ಮುಗಿದ ಮೇಲೆ ಸಮಯದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಒಂದು ಕಾರ್ಯಕ್ರಮ ಯಾವುದು ಅಂದರೆ ನಮ್ಮ ಜಲ ನಮ್ಮ ಹಕ್ಕು. ಈ ಒಂದು ಜಾಥಾವನ್ನು ಮಾಡಿದ್ವಿ. ಆದರೆ ಆ ಒಂದು ಜಾಥಾಗೆ ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಬಂದಿರಲಿಲ್ಲ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಆನಂತರ ಇನ್ನು ಯಾವ ನಟರೂ ಕೂಡ ನಮಗೆ ಬೆಂಬಲವನ್ನು ಕೊಡಲಿಲ್ಲ ಆ ಒಂದು ಸಮಯದಲ್ಲಿ. ವಿಜಿ ಬಿಟ್ಟರೆ ಅಂದರೆ ದುನಿಯಾ ವಿಜಿ ಹಾಗೆ ಸಾಧು ಕೋಕಿಲ ಇಬ್ಬರನ್ನ ಬಿಟ್ಟರೆ ಬೇರೆ ಇನ್ಯಾರೂ ಕೂಡ ನಮಗೆ ಬೆಂಬಲವನ್ನು ಕೊಡಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅದಕ್ಕೆ ನಮ್ಮ ಸರ್ಕಾರ ಬಂದ ಕೂಡಲೇ ಸಾಧು ಕೋಕಿಲ ಅವರಿಗೆ ಏನಾದರೂ ಮಾಡಬೇಕು, ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಅಕಾಡೆಮಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ವಿ ಎನ್ನುವಂತಹ ಮಾತುಗಳನ್ನು ಕೂಡ ಡಿ.ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿರುವಂಥದ್ದು. ಹಾಗೆ ನಮ್ಮ ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತವರನ್ನ ನಾವು ಗುರುತಿಸಬೇಕು ಅಂತ ಹೇಳಿ ಅವರಿಗೆ ಸ್ಥಾನವನ್ನು ಕೊಟ್ಟಿದ್ದೀವಿ. ನನ್ನನ್ನು ಕೆಲವು ನಟರೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ಬಿಸಾಡ್ಬಿಡ್ತಾರೆ ಎನ್ನುವಂತಹ ಮಾತುಗಳನ್ನು ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸ್ಯಾಂಡಲ್ವುಡ್ ನಟಿ ಮೇಲೆ ಹಾಗೆ ನಟರ ಮೇಲೆ. ಇನ್ನು ಮಾತನ್ನು ಮುಂದುವರಿಸಿ ಇಂದಿನ ಕಾರ್ಯಕ್ರಮವನ್ನೇ ನೋಡಿ, ಒಂದು 10 ಜನ ಬಂದಿರೋದು ಬಿಟ್ಟರೆ ಬೇರೆ ಇನ್ಯಾರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿಲ್ಲ ಎನ್ನುವಂತಹ ಅಸಮಾಧಾನವನ್ನು ಹಾಗೆ ಆಕ್ರೋಶ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಕನ್ನಡ ನಾಡಿಗಾಗಿ ನುಡಿಗಾಗಿ ಆಗಿರುತ್ತೆ. ಅಂತಹ ಕಾರ್ಯಕ್ರಮಗಳಿಗೆ ನೀವು ಯಾಕೆ ಬರಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ಡಿ.ಕೆ ಶಿವಕುಮಾರ್ ಅವರು ಇಟ್ಟಿರುವಂಥದ್ದು. ಇನ್ನು ಈ ಕುರಿತಾಗಿ ನಟ ನಟಿಯರು ಏನು ಹೇಳ್ತಾರೆ, ಸ್ಯಾಂಡಲ್ವುಡ್ನ ನಟ ನಟಿಯರು ಏನು ಹೇಳ್ತಾರೆ, ಏನು ಪ್ರತಿಕ್ರಿಯೆ ನೀಡ್ತಾರೆ. ಇನ್ನು ಶಿವರಾಜ್ ಕುಮಾರ್ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಾಗೆ ಸಾಧು ಕೋಕಿಲ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇನ್ನು ಹಲವಾರು ಮಂದಿ ಕೂಡ ಈ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಭಾಗಿಯಾಗಿದ್ರು. ಆದರೆ ಡಿ.ಕೆ ಶಿವಕುಮಾರ್ ಅವರ ಮಾತಿಗೆ ಅಸಮಾಧಾನಕ್ಕೆ ಸ್ಯಾಂಡಲ್ವುಡ್ ಮಂದಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕಾದು ನೋಡಬೇಕಾಗಿದೆ.
ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಫಿಲ್ಮ್ ಬ್ಯೂರೋ ಹೆಡ್ ರವಿ ಸಾರ್ವಿಕರ್. ರವಿ ರವಿಕುಮಾರ್, ಇನ್ನ ಸ್ಯಾಂಡಲ್ವುಡ್ಗೆ ಒಗ್ಗಟ್ಟಿನ ಕೊರತೆ ಏನಾದರೂ ಎದುರಾಗಿದೆಯಾ ಎನ್ನುವಂತಹ ಪ್ರಶ್ನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಕನ್ನಡ ನಾಡು ಆಗಿರ್ಬೋದು, ನುಡಿ ಆಗಿರ್ಬೋದು, ಜಲ ಆಗಿರ್ಬೋದು, ಇಂತಹ ವಿಚಾರಗಳು ಬಂತು ಅಂತಂದ್ರೆ ಹಿಂದೆ ಅಣ್ಣವರಾಗಿರಬಹುದು, ಹಾಗೆ ಘಟಾನುಘಟಿ ನಾಯಕರು ಹಾಗೆ ನಟ ನಟಿಯರು ಕೂಡ ಭಾಗಿಯಾಗ್ತಾ ಇದ್ರು. ಆದ್ರೆ ಇವಾಗ ಸ್ಯಾಂಡಲ್ವುಡ್ನಲ್ಲಿ ಏನಾಗಿದೆ ಎನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ರವಿ. ನಿನ್ನೆ ತಾನೇ ಫಿಲ್ಮ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿರುವಂಥದ್ದು. ಅದ್ರ ಜೊತೆಗೆ ಡಿ.ಕೆ. ಎಲ್ಲೊಂದು ಕಡೆ ಶಿವಕುಮಾರ್ ಅವರು ಒಂದು ರೀತಿಯಾದಂತಹ ಚಿತ್ರರಂಗಕ್ಕೆ ಒಂದು ಟಾಂಗ್ ಕೊಟ್ಟಿರುವಂತಹ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂತಂದರೆ ಇವತ್ತಿನ ಒಂದು ಚಿತ್ರರಂಗದ ವ್ಯವಸ್ಥೆಯನ್ನು ನಾವು ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಮ್ಮ ಚಿತ್ರರಂಗದ ಸ್ಟಾರ್ ನಟರು ಕೂಡ ಯಾವುದೇ ರೀತಿಯಾದಂತಹ ಒಂದಿಷ್ಟು ಕಾವೇರಿ ವಿಚಾರ ಇರ್ಬೋದು, ಮತ್ತು ಮೇಕೆದಾಟು ವಿಚಾರಗಳಿರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಚಿತ್ರರಂಗದ ಸ್ಟಾರ್ಗಳು ಸಪೋರ್ಟ್ ಮಾಡ್ತಾಯಿಲ್ಲ ಅಂತಲೇ ಹೇಳ್ಬೋದು. ಈ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಏನು ಮಾಡ್ತಾ ಇರುವಂಥದ್ದು, ಸೊ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವಂತಹ ಸ್ಟಾರ್ ನಟರಿಗೆ ಒಂದು ಪರೋಕ್ಷವಾಗಿ ಒಂದು ಟಾಂಗ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಕಾವೇರಿ ಗಲಾಟೆ ವಿಚಾರದಲ್ಲಿರ್ಬೋದು, ಮೇಕೆದಾಟು ವಿಚಾರದಲ್ಲಿರ್ಬೋದು, ಮತ್ತು ಇತ್ತೀಚೆಗೆ ನಡೆದಂತಹ ಒಂದು ಮಹಾರಾಷ್ಟ್ರದ ಒಂದು ನಮ್ಮ ಕನ್ನಡಿಗರ ಒಂದು ವಿಚಾರದಲ್ಲಿ ಇರಬಹುದು. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗ ಅನ್ನುವಂಥದ್ದು ಒಗ್ಗಟ್ಟಾಗಿಲ್ಲ. ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಜನ ಬರ್ತಾ ಇರ್ತಾರೆ, ಅವರು ಬಂದು ಎಲ್ಲೋ ಬೆರಳಿಕೆಷ್ಟು ಮಾತ್ರ ಜನ ಬರ್ತಾ ಇರ್ತಾರೆ, ಅವರಷ್ಟೇ ಸಪೋರ್ಟ್ ಕೊಡ್ತಾ ಇರ್ತಾರೆ. ಹಾಗಾಗಿ ಇಷ್ಟೇ ಆದರೆ ಕನ್ನಡ ಚಿತ್ರರಂಗದಲ್ಲಿರುವಂತಹ ಸಾಕಷ್ಟು ನಾವು ವಲಯಗಳಲ್ಲಿ ನೋಡ್ತಾ ಇದ್ರೆ, ಯಾಕಂದರೆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಏನಪ್ಪ ಅಂತಂದರೆ ಪ್ರತಿಯೊಂದು ಕೂಡ ಸರ್ಕಾರದಿಂದ, ಅಂದರೆ ಇವಾಗ ಅವರೇನಾದರೂ ಪರ್ಮಿಷನ್ ಕೊಡದೇ ಇರೋ ವಿಚಾರಗಳಿರ್ಬೋದು, ಈ ಥರ ಎಲ್ಲ ಆದರೆ ಎಲ್ಲ ಒಂದು ಕಡೆ ಚಿತ್ರರಂಗ ನಿಲ್ಲುವಂತಹ ಒಂದು ಪರಿಸ್ಥಿತಿ ಕೂಡ ನಾವು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿನ್ನೆ ಒಂದು ಯಾಕಂದರೆ ಅವರ ಒಂದು ಯಾಕಂದರೆ ಪ್ರತಿಯೊಬ್ಬ ಕನ್ನಡಿಗನಾಗಿ, ಒಬ್ಬ ಕಲಾವಿದನಾಗಿ, ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಒಂದು ಎಲ್ಲವನ್ನು ಜವಾಬ್ದಾರಿಯನ್ನು ಒಬ್ಬ ಸ್ಟಾರ್ ಆದಂಥವರು, ನಮ್ಮ ಕನ್ನಡ ಚಿತ್ರರಂಗದಂತಹ ಒಂದು ಸ್ಟಾರ್ ನಟರು ಕೂಡ ಎಲ್ಲರೂ ಭಾಗಿಯಾದರೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ತುಂಬಾ ಯಾಕಂದರೆ ಅವರ ಒಂದು ಇನ್ಫ್ಲುಯೆನ್ಸ್ ತುಂಬ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಕಾವ್ಯ. ಜೊತೆಗೆ ಇನ್ನೊಂದೇನಂತಂದರೆ ಇಲ್ಲಿ ನಮ್ಮ ಚಿತ್ರರಂಗದಲ್ಲಿ ನಾವು ನೋಡ್ತಾ ಇದ್ದರೆ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಎಲ್ಲ ರೀತಿಯಾದಂತಹ ಸರ್ಕಾರದಿಂದ ಕೆಲವೊಂದಿಷ್ಟು ಸವಲತ್ತುಗಳನ್ನು ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಜೊತೆಗೆ ವಾಣಿಜ್ಯ ಮಂಡಳಿ ಅನ್ನುವಂಥದ್ದು, ಸೊ ಎಲ್ಲೋ ಒಂದು ಕಡೆ ವಾಣಿಜ್ಯ ಮಂಡಳಿ ಈ ನಿಟ್ಟಿನಲ್ಲಿ ಸ್ಟಾರ್ ನಟರಿಗೆ ಮತ್ತು ಕಲಾವಿದರಿಗಿರ್ಬೋದು, ತಂತ್ರಜ್ಞರಿರ್ಬೋದು, ಅವರಿಗೆ ಮುಖ್ಯವಾಗಿ ಒಂದು ಗಮನವನ್ನು ಕೊಡುವುದರ ಮೂಲಕ, ಒಂದೆಲ್ಲ ಒಂದು ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ಈ ಒಂದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಟಾಂಗ್ ಕೊಟ್ಟಿರ್ಬೋದು ಅಂತಲೇ ಹೇಳ್ಬೋದು ಕಾವ್ಯ. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.